हूँ मोटू और मैं हूँ पतलू। जियो सिनेमा पर देखिए हमारे एपिसोड, वो भी फ्री में। ಪತ್ಲು ಲೋ ಪತ್ಲು, ನನ್ಗೂ ಗಾಳಿಪಟ ಹಾರಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ. ಅಯ್ಯೋ ನಾಳೆ ಸಂಕ್ರಾಂತಿ ಅಲ್ವೇನೋ, ನಾಳೆನೆ ಗಾಳಿಪಟ ಹಾರಿಸೋ ಸ್ಪರ್ಧೆ ಇದೆ. ಎಲ್ರು ಅದರದೇ ತಯಾರಿದ್ದಾರೆ. ನನಗೂ ತುಂಬಾ ಆಸೆ ಆಗ್ತಾ ಇದೆ. ಏನಾದ್ರು ಮಾಡಬಿಟ್ಟು. ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ ಪತ್ಲು, ನೀನೇ ಏನಾದ್ರು ಯೋಚಿಸೋ. ಐಡಿಯಾ, ಜನರು ಕಿತ್ತೋದ್ ಗಾಳಿಪಟನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಅವ್ರನ್ನೇ ಸಲ್ಲಿಸ್ಬಿಡೋಣ. ಐಡಿಯಾ ಸಖತ್ತಾಗಿದೆ. ಅಲ್ಲೋಡು, ಯಾವ್ದೋ ಗಾಳಿಪಟ ಬೀಳ್ತಾ ಇದೆ, ನಡಿ ಪತ್ಲು. ಬಾಕ್ಸರ್ ಅಣ್ಣ, ದಾರಿ ಅಣ್ಣ ತಪ್ಪಾಗೋಯ್ತು. ನಾವು ಬೀಳ್ತಾ ಇರೋ ಗಾಳಿಪಟ ನೋಡ್ತಾ ಇದ್ವಿ, ಅದಕ್ಕೆ ಆಕ್ಸಿಡೆಂಟ್ ಆಯ್ತು. ಗಾಳಿಪಟ ಹಾರಿಸೋದು ನನಗೂ ಇಷ್ಟ, ಆದ್ರೆ ಅದು ನಡ್ಕೊಳ್ಳೋದಕ್ಕೆ ನೀವು ಹಿಂಗೆ ರೋಡ್ನಲ್ಲಿ ಓಡಾಡ್ತಾ ಇದ್ರೆ ಹೆಂಗೆ? ಇನ್ನೊಬ್ರಿಗೆ ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ನೋವಾಗೋದಿಲ್ವಾ? ಏಟ್ ಬಿದ್ರೆ ಕೆಂಪಿರೋ ಕಣ್ಣು ನೀಲಿ ಆಗ್ಬಿಡುತ್ತೆ. ಅಯ್ಯ, ನಮ್ ಕಣ್ಣು ಚೆನ್ನಾಗಿದೆಯಲ್ಲ, ಕೆಂಪಿಗೆ ನೀಲಿಗೆ ಹೆಂಗಾಗುತ್ತೆ? ಅದು ನಾನ್ ತೋರಿಸ್ತೀನಿ. ಏನು ಈ ಕಲರ್ ಬಂದಿಲ್ವಾ? ಆಯ್ತಣ್ಣ, ಕೆಂಪು ಆಯ್ತು, ನೀಲಿನೇ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಇವಾಗ ನಾನು ಏನು ಹೇಳ್ಕೊಟ್ಟೆ? ಗಾಳಿಪಟ ಹಿಡಿಯೋದಕ್ಕೆ ನಾವೀಗ ರೋಡಲ್ಲಿ ಡಿಕ್ಕಿ ಹೊಡ್ಕೊಂಡು ಹೋಗ್ಬಾರ್ದು ಅಂತ. ನನ್ ಕೈ ಹಿಡ್ಕೋ, ನಾನು ಹಿಂಗೆ ಮುಂದೆ ಕೈ ಮಾಡ್ತೀನಿ. ಅಯ್ಯೋ ನೀನ್ ಮುಂದೆ ಹೋಗಪ್ಪ, ನಾನು ನಿನ್ ಕೈ ಹಿಡ್ಕೊಂಡಿದ್ದೀನಲ್ಲೋ. ಕನ್ನಡ ನಾಡಿನ ವೀರ ರಮಣೀಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಬಾಕ್ಸರಣ್ಣ, ನೀನ್ ಯಾಕಣ್ಣ ಮರದ ಕೆಳಗೆ ಬರಕೋದೆ? ಅದ್ಯಾವ್ದೋ ಚರಿತ್ರೆ ಹೇಳ್ತಾ ಇದ್ದೆ, ಅದನ್ನ ಹೇಳ್ಕೊಂಡು ಸೈಡ್ಗೆ ಹೋಗೋದಲ್ವಾ? ಯಾಕೆ ನಮ್ ಕೈಲಿ ಸಿಗಾಕಂಡೆ? ಸಾರಿ ಬಾಕ್ಸರಣ್ಣ, ನಮಗ್ ಕ್ಷಮಿಸ್ಬಿಡಿ, ನಾವ್ ಬೇಕಂತ ಹಿಂಗೆಲ್ಲ ಮಾಡ್ತಾ ಇಲ್ಲ ಅಣ್ಣ, ಪ್ಲೀಸ್. ಅಯ್ಯೋ, ತಪ್ಪು ಒಪ್ಪು ಹೇಳೋದಕ್ ನಾವ್ಯಾರಪ್ಪ? ಎಲ್ಲ ಭಗವಂತನ ಇಚ್ಛೆ ಅಲ್ವಾ, ಅವನು ಹೇಳ್ದಂಗೆ ನಡೆಯೋದು. ಅಯ್ಯೋ, ಎಂತ ಮಾತು ಹೇಳ್ದಣ್ಣ ನೀನು. ಅಪರೂಪಕ್ಕೊಂದು ಒಳ್ಳೆ ಮಾತಾಡ್ಬಿಟ್ಟೆ. ಎಲ್ಲ ಅವನು ಹೇಳ್ದಂಗೆ ನಡೆಯೋದಲ್ವಾ, ನಮ್ ಕೈಲಿ ಏನಿದೆ? ಅಯ್ಯೋ ನನ್ನ ಆತ್ಮೀಯ ಸ್ನೇಹಿತರೆ, ಕೊಂಬೆ ಮೇಲಿಂದ ಕೆಳಗೆ ಬೀಳೋದು ಸಹಜ, ಆದ್ರೆ ಆ ಕೊಂಬೆ ಮೇಲೆ ಕೂತ್ಕೊಂಡವ್ರು ಕೆಳಗಿಂದ ಮೇಲೆ ಕಾರ್ತಾರಲ್ಲ, ಅದೇ ವಿಚಿತ್ರ. ನಾವ್ ಮೇಲಿಂದ ಕೆಳಗಡೆ ಬೀಳ್ಬಹುದು, ಆದ್ರೆ ಕೆಳಗಡೆಯಿಂದ ಮೇಲಕ್ಕೆ ಹೆಂಗುರು ಹೋಗ್ತಿವಿ? ಇದ್ ನನಗೆ ಅರ್ಥನೇ ಆಗ್ತಿಲ್ಲ ಗುರು. ಈಗ ನಾನು ಅರ್ಥ ಮಾಡ್ತೀನಿ. ಅಯ್ಯೋ ಈಗ ಗೊತ್ತಾಯ್ತಾ? ಗಾಳಿಪಟ ಹಿಡಿಯೋದಕ್ಕೆ ಹೋಗ್ಬಾರ್ದಪ್ಪ. ಪಟ ಪಟ ಹಾರು ಗಾಳಿಪಟ, ಪಟ ಪಟ ಹಾರು ಗಾಳಿಪಟ, ಪಟ ಪಟ ಹಾರು ಗಾಳಿಪಟ, ಪಟ ಪಟ ವಾಸಿಸ್ ಗಾಳಿಪಟ. ಅಯ್ಯೋ ಶರಣು ತಂದೆ, ತಲೆ ಬಾಗಿದೆ ತಂದೆ, ನನಗೆಲ್ಲ ಅರ್ಥ ಆಯ್ತು. ನೀನ್ ಹೆಂಗ್ ಕಲರ್ ಮಾಡ್ತೀಯ ನಮ್ಮನ್ನ ಅಂತ. ನಿನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಗೊತ್ತು, ಹೆಂಗ್ ತಪ್ಪಿಸ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇದಕ್ಕೇನಾರು ಒಂದು ಐಡಿಯಾ ಕೊಡು ತಂದೆ. ಓಡೋಗಕ್ ಐಡಿಯಾನ? ಅದು ನಾನು ಹೆಂಗ್ ಕೊಡ್ಲಿ? ಹಿಂಗೆ. ಅಯ್ಯೋ ನಿಮ್ ಮಕ್ಕ ಮುಚ್ಚ, ಒಂದ್ ಪಂಚೋಡಕ್ ಟೈಮ್ ಕೊಡ್ರು. ಬಸ್, ಈ ಕದ್ದಿರೋ ವಜ್ರನ ನೀವು ಹೆಂಗೆ ಈ ಕಡೆಯಿಂದ ಆ ಕಡೆ ರವಾನೆ ಮಾಡ್ತೀರಾ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಆ ಇನ್ಸ್ಪೆಕ್ಟರ್ ಚಿಂಗಮು 4 ಕಡೆನೂ ನಾಕಾಬದ್ದಿ ಹಾಕಿದ್ದಾನೆ ಅಲ್ವೇನ ನಂಬರ್ 2? ಈ ವಜ್ರನ ನಾವು ನಗರದಾಚೆ ಹೋಗಿ ನಮ್ ಬ್ರೋ ಶಾನ್ಗೆ ಇವತ್ತೇ ಕೊಟ್ಬಿಡ್ಬೇಕು. ಏನಾದ್ರೂ ಪ್ಲಾನ್ ಮಾಡ್ರು. ನನಗೊಂದು ಒಳ್ಳೆ ಐಡಿಯಾ ಹೊಳಿತು. ಈ ಡೈಮಂಡ್ ನ ಒಂದು ಗಾಳಿ ಪಟ್ಟೆ ಕಟ್ಬಿಟ್ಟು ನಗರದಾಚೆವರೆಗೂ ಹಾರಿಸಿ ಬೇಡಿಸ್ಬಿಡೋಣ. ಆಗ ನನ್ನ ತಮ್ಮ ಈ ವಜ್ರವನ್ನ ಪಡ್ಕೋತಾನೆ. ಆನೆ ಮತ್ತೆ ಚಿಂಗಮ್ಗೆ ಇದ್ರ ಸುಳಿವೆ ಇರೋದಿಲ್ಲ. ನಾನ್ ತಂದಿರೋ ಈ ಗಾಳಿಪಟ ಚೈನಾ ಮೇಡು ಮತ್ತೆ ರಿಮೋಟ್ ಕರೆಂಟ್ ಫೀಡ್. ಮತ್ತಿದ್ರ ಮುಂದೆ ಎಲ್ರು ದಾಡ್ರು. ಇವನೇನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ, ಈಗ್ಲೇ ನೋಡ್ತೀನಿ ಇರೋ. ಮೋಟು ಮನೆಗೆ ಹೋಗಿ ಮಲ್ಕೋ, ಯಾಕಂದ್ರೆ ಡಾನ್ ಗಾಳಿಪಟ ಕಟ್ ಮಾಡೋದು ಸಾಧ್ಯನೇ ಇಲ್ಲ.
ಇವನ್ ಗಾಳಿ ಮಾತ್ಗೆ ನಾವು ಗಾಳಿ ಪಡ್ತಲ್ಲೇ ಉತ್ತರ ಕೊಡ್ಬೇಕು ಕಣ. ಗಾಡಿ ಪಟ ಕತ್ತರಿಸೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ಈಗ ನೋಡ್ತಾ ಇರಿ. ಅಯ್ಯ ಅಯ್ಯ ರಾಮ. ಅಯ್ಯೋ ನಿನ್ ಮಕ್ಕ ಮುಚ್ಚ ಸರಿಯಾಗಿ ಮಾಂಜಿ ಹಾಕಕ್ಕೂ ಬರಲ್ವಲ್ಲ. ಮೋಟು ಏನಾದ್ರು ಮಾಡಪ್ಪ ನೀನು. ನಾನು ಏನೋ ಮಾಡ್ಲೆ, ಖಾಲಿ ಹೊಟ್ಟೆಲ್ಲಂತಲೇ ಓಡೋದಿಲ್ಲ. ನೀನ ಏನಾದ್ರೂ ಯೋಚನೆ ಮಾಡಪ್ಪತ್ಲು. ಲೇ ನಾನು ಈ ಡಾನ್ನ ಗಾಳಿಪಟ ನೋಡ್ತಿದ್ದಂಗೆ ಡಾಕ್ಟರ್ ಮುನ್ಸ್ವಾಮಿಗೆ ಫೋನ್ ಮಾಡಿದ್ದೀನಿ. ಅವನ್ ಗಾಳಿಪಟ ತಗೊಂಬತ್ತವನೆ, ಅದರಿಂದ ಉತ್ತರ ಸಿಗುತ್ತೆ. ನೋಡ್ತಾ ಇರೋ, ಇನ್ನೇನ್ ಬರ್ತಾ ನೋಡು. ಮೊಟು ನನ್ನ ಆಪ್ತ ಮಿತ್ರ, ನನ್ನ ಆಪ್ತ ರಕ್ಷಕ. ನೋಡು, ಪತ್ಲು ಫೋನ್ ಮಾಡ್ತಿದ್ದಂಗೆ ನಾನು ಹೇಗೆ ಸ್ವಯಂ ಠಪಕ್ಕತ್ ಬಂದಿದ್ದೀನಿ. ಎಷ್ಟು ದೊಡ್ಡ ಗಾಳಿಪಟ! ಅಯ್ಯೋ ಇದೇನು ಅಷ್ಟು ದೊಡ್ಡದಲ್ಲ ಕಣೋ. ಈ ಗಾಳಿಪಟದ ಜೊತೆ ಒಬ್ಬ ಮನುಷ್ಯ ಕೂಡ ಮೇಲೆ ಹಾರ್ಕೊಂಡು ಹೋಗ್ಬೋದು. ಇದ್ರ ಜೊತೆ ಹಾರಾಡೋದು ಅಂದ್ರೆ ಎಂತ ಮಜಾ ಗೊತ್ತಾ? ಇದು ಡಮ್ ಅನ್ನೋದು ಇಲ್ಲ, ಕಟ್ಟಾಗೋದು ಇಲ್ಲ. ಯಪ್ಪ, ಏನೋ ಡಾಕ್ಟರ್ ಮುನ್ಸ್ವಾಮಿ ಅವರೇ, ನಿಮ್ಮನ್ನು ಹೊಗಳಬೇಕು ಏನು ಗೊತ್ತಾಗ್ತಿಲ್ಲ. ಅಯ್ಯೋ ಸುಮ್ನರಪ್ಪ, ಮೊದ್ಲು ಇದನ್ನ ಆ ಕಡೆ ತಗೊಂಡೋಣ ಬಾ, ಮೇಲೆ ಕಾರ್ಸೋಣ. ಆಮೇಲೆ ಫುಲ್ಲು ನಾವು ರಿಮೋಟ್ ಅಲ್ಲೇ ಕಂಟ್ರೋಲ್ ಮಾಡೋಣ. ಈ ಬಟನ್ ಅದಕ್ಕೆ ಬಿಟ್ರೆ ಗಾಳಿಪಟ ಬೇರೆ ಕೊಡತ್ತಾ? ಏನ್ ಮಾಡ್ತಿದ್ಯೋ? ಅಯ್ಯೋ ಇಳಿಸ್ರ ಕಡೆಗೆ ನೇತಾಡಕ್ ಮಾಡ್ಬಿಟ್ಟಿದ್ದೀರಲ್ಲ. ಅಯ್ಯೋ ಏನಪ್ಪ ಇದು? ಯಾಕೋ ನಿನ್ ಬಟನ್ ಹೊತ್ತದೆ? ಇದನ್ನ ನಾನು ಕಂಟ್ರೋಲ್ ಮಾಡಕ್ಕೆ ಬರಲ್ವಲ್ಲೋ, ನಾನೇ ಇನ್ನು ಕಲಿತಾ ಇದ್ದೀನಿ. ಏನಪ್ಪ ಮಾಡೋದೀಗ? ಅಯ್ಯೋ ರಾಘವೇಂದ್ರ, ನೀ ಮೌನವಾದರೆ ನನ್ನ ಗತಿ ಏನೋ. ಈ ಭೂಮಿ ಬಣ್ಣದ ಬುಗುರಿ ಅಯ್ಯಪ್ಪ, ನಡ್ಕೊಂಡು ಹೋಗೋದು ಕಷ್ಟ, ಕಾರಲ್ಲಿ ಹೋಗೋದು ಕಷ್ಟ. ಈ ಮೋಟು ಪತ್ಲು ಕೈಲಿ ಬಚಾವಾಗೋದು ತುಂಬಾ ಕಷ್ಟ. ಏನಪ್ಪ ಮಾಡ್ಲಿ ನಾನು? ಕೆಟ್ಟಾಗೋಯ್ತು. ನಾನು 1 ಕೋಟಿ ಡೈಮಂಡು ಹೋಗ್ರ ಪಟ ಹಿಡ್ಕೊಂಡ್ರು ಬದಲು. ಒಂದ್ ಕೋಟಿ ವಜ್ರನ ಲೇ, ಆ ಗಾಳಿಪಟ ಹಿಡ್ಕೊಳ್ರು. ಆ ವಜ್ರ ತಗೊಂಡು ನಾವು ಚಿಂಗಂ ಸಾಹೇಬ್ರು ಕೊಡ್ಬೇಕು. ಯಾರು ಮುಟ್ಟಾಡ್ರು ಚಿಂಗಂಗೆ ಫೋನ್ ಮಾಡ್ರ. ಅದೇನು ಸಂಜೆ ಹೊತ್ತಿಗೆ ಇದನ್ನ ವಾಪಸ್ ಕೊಟ್ಬಿಡ್ತೀನಿ ನಿಮ್ಗೆ. ಅಯ್ಯಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡಿ ನನ್ನ. ಕಾಪಾಡಿ. ಗಬ ಗಬ ವಾಸ್ತೆ. ಇವ್ನ ಮಕ್ಕ ಮುಚ್ಚ ಅಲ್ಲವನಲ್ಲಪ್ಪ, ಗಾಡಿ ಯಾರು ಓಡಿಸ್ತಾ ಇರೋದ? ಅಯ್ಯೋ ಪತ್ಲು ಹಿಡ್ಕೊಳ್ಳೋ, ಗಾಡಿ ಹಿಡ್ಕೊ ಬೇಗ. ನೋಡು ಅಲ್ಲೋಡು, ಆ ಬಟನ್ ಒತ್ಬಿಡು. ನಾವೆಲ್ಲ ಮೇಲಕ್ಕೆ ಹೋಗಿ ಬಟನ್ ಹಿಡ್ಕೊಂಡ್ಬಿಡ್ತೀವಿ. ಅಯ್ಯಯ್ಯೋ, ಓ ಪ್ಲೀಸ್ ಕಾಪಾಡಿ ಪ್ಲೀಸ್. ಅಯ್ಯೋ ದಾರಿ ಕಾಣೋದಾಗಿದೆ ರಾಘವೇಂದ್ರನೇ, ಯಾರು ಕಾಪಾಡ್ರಪ್ಪ. ದಯವ ಮಾಡಿ ನಮ್ಮನ್ನು ನನ್ನ ಕೈ ಇಳಿಸಬ. ನೀ ತಳ್ಳು, ನಾನು ಗಾಡಿ ಓಡಿಸ್ತೀನಿ. ಓಕೆ, ಅಯ್ಯಪ್ಪ ಡಾಕ್ಟ್ರೇ, ಕಾಪಾಡಿ ನನ್ನ. ತಿನ್ಬಿಡ್ತಾ ಇದ್ದೀನಿ, ಕಾಪಾಡಿ ಹಿಡ್ಕೊಳ್ಳಿ ಡಾಕ್ಟ್ರೇ. ಅಯ್ಯಯ್ಯೋ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ವಜ್ರ ಸಿಕ್ಲಿಲ್ಲ ಅಂತಂದ್ರೆ ನೀವು ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗತ್ತೆ. मैं हूँ मोटू। अरे मैं हूँ पतलू। जियो सिनेमा पर देखिए हमारे एपिसोड को भी फ्री में।